ಆತ್ಮೀಯರೇ, ನಮ್ಮ ಕಲ್ಯಾಣಕ್ಕೆ ಮತ್ತೊಮ್ಮೆ ಸ್ವಾಗತ. ಮಡಿವಾಳ ವೃತ್ತದಿಂದ ಅರಿವಿನ ಮನೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಬಸವಣ್ಣನವರ ಅರಿವಿನ ಮನೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶರಣರ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಕೊಡುಗೆ ನೀಡಿದ ಶರಣವ್ವಾರದವರ ಸ್ಮಾರಕವು ಇಲ್ಲಿ ನೋಡಬಹುದಾಗಿದೆ. ಹಸಿರಿನ ಹುಲ್ಲು ಹಾಸುಗಳ ನಡುವೆ ನಿಮಗೆ ಸುಮಾರು 200 ಮೀಟರ್ ಆಳದ ಗವಿಯು ಆತ್ಮೀಯತೆಯಿಂದ ಸ್ವಾಗತಿಸುತ್ತದೆ. ಗವಿಯ ಪಕ್ಕದಲ್ಲಿ ಬಾವಿ ಇರುವುದನ್ನು ಕಾಣಬಹುದು. ಬಾವಿಯಲ್ಲಿ ಈಗಲೂ ಸಿಹಿ ನೀರು ತುಂಬಿರುತ್ತದೆ. ಬಾವಿ ಹಾಗೂ ಸಣ್ಣ ಗವಿಯಿಂದ ಸಂಪರ್ಕಿಸಲು ಸುರಂಗ ಮಾರ್ಗವೂ ಇದೆ. ಹೊರಲೋಕಕ್ಕೆ ತೆರೆದುಕೊಳ್ಳದೆಯೇ ಪೂಜೆ ಹಾಗೂ ಧ್ಯಾನ ಮಾಡಲು ಈ ಗವಿಯು ಸೂಕ್ತ ಸ್ಥಳವಾಗಿದೆ. ಬಹುಶಃ ಬಸವಣ್ಣನವರಿಗೆ ಸಾಮಾಜಿಕ ಕಾರ್ಯಗಳ ರೂಪುರೇಷೆ ದೊರೆತಿದ್ದು ಇಲ್ಲಿಯೇ ಇರಬಹುದು. ಅದರಿಂದಾಗಿಯೇ ಈ ಗವಿಯನ್ನು ಅರಿವಿನ ಮನೆ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಮಂಟಪದ ಕಂಬಗಳು, ನೆಲೆಕಲ್ಲುಗಳು ಇಲ್ಲಿ 12ನೇ ಶತಮಾನದಲ್ಲಿ ಮಂಟಪವಿರುವುದನ್ನು ಸಾಬೀತುಪಡಿಸುತ್ತವೆ. ಹಾಗಾದರೆ ತಡವೇಕೆ? ಇಂದೇ ಭೇಟಿ ನೀಡಿ ಅರಿವಿನ ಮನೆ, ಬಸವ ಕಲ್ಯಾಣ.